ಅಲ್ಲಿ ಕೋಟೆನಲ್ಲಿ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ನಲ್ಲಿ ನಾನು ಹುಸ್ನಾ ಅಮ್ಜದಿ ಪ್ರಾಂಶುಪಾಲ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಮೊದಲನೇದಾಗಿ 18 ಮಕ್ಕಳಿಂದ ಇವತ್ವರೆಗೂ 150 ರೀಚ್ ಆಗಿದೆ. ಇವತ್ತು 3ನೇ ಆನ್ಯುವಲ್ ಡೇ ಮಾಡ್ತಾ ಇದ್ದೀವಿ ನಮ್ಮ ಸ್ಕೂಲ್ದು. ಇವತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟ್ ಇಂದ ಮತ್ತು ಟೀಚರ್ ಸಪೋರ್ಟ್ ಇಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಟಿಲ್ ಡೇ ಕೇರ್ ಇಂದ ಹಿಡಿದು ನಮ್ದು ಟಿಲ್ 10th ವರೆಗೂ ಪರ್ಮಿಷನ್ ಸಿಕ್ಕಿದೆ. ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಮುಂದೆಗೆ ತುಂಬಾ ಫ್ಯೂಚರ್ ಪ್ಲಾನ್ಸ್ ಇದೆ. ಅದ್ರ ತಕ್ಕಂಗೆ ಇನ್ನ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದೀವಿ. ಮತ್ತೆ ಇನ್ನ ಹೈ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಮತ್ತೆ ನಮಗೆ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಬೆಸ್ಟ್ ಪ್ರೀ ಸ್ಕೂಲ್ ಇನ್ ಕರ್ನಾಟಕ ಅಂತ ಅವಾರ್ಡ್ ಸಿಕ್ಕಿದೆ ನಮ್ಗೆ. ಯಾಕಂದ್ರೆ ಅದು ಕ್ಲೀನ್ಲಿನೆಸ್ ಇಂದ ಹಿಡಿದು ಮಕ್ಕಳಿಗೆ ಶೇರಿಂಗ್ ಇಂದ ಹಿಡಿದು ಕೇರಿಂಗ್ ಇಂದ ಹಿಡಿದು ಕ್ವಾಲಿಟಿ ಎಜುಕೇಶನ್ ನ ಕೊಡ್ತಾ ಇದ್ದೀವಿ. ವಿತ್ ಲೆಸ್ ಫೀಸ್ ಕೊಡ್ತಾ ಇದ್ದೀವಿ ನಾವು ಮಕ್ಕಳಿಗೆ. ಮತ್ತೆ ತುಂಬಾ ಕೇರ್ ಮಾಡ್ಕೊಳ್ತಾರೆ. ಕೇರ್ ಟೇಕರ್ ಇಂದ ಹಿಡಿದು ಎಲ್ಲಾ ಟೀಚರ್ಸ್ ತುಂಬಾನೇ ಲವ್ ಅಫೆಕ್ಷನ್ ವಿತ್ ಕೇರ್ ಮತ್ತು ಹೈ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದೀವಿ ನಾವು. ಡೇ ಕೇರ್ ಇಂದ ಟಿಲ್ 10th ವರೆಗೂ ಪರ್ಮಿಷನ್ ತಗೊಂಡಿದ್ದೀವಿ, ನಡೆಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಿಮ್ಮಲ್ಲಾಗಿರ್ತಕ್ಕಂಥ ಲೋಪದೇಶಗಳನ್ನ ಸರಿಪಡಿಸಿಕೊಂಡು ನೀವು ನಮ್ಮ ಮಕ್ಕಳಾಗ ಮುಂದೆ ಚೆನ್ನಾಗಿ ಬೆಳೀರಿ. ನಿಮ್ಮಲ್ಲಿ ಏನು ಸಮಸ್ಯೆ ಇತ್ತು ಅದನ್ನು ಸರಿದೂಗಿಸಿಕೊಂಡು ಅದನ್ನು ಬದಿಗಿಟ್ಟು ಉನ್ನತ ಶಾಲೆಯಿಂದ ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿ ಅಂತಕ್ಕಂಥ ಗುರಿಗಳಿಗೆ ನಿಮ್ಮ ಮಕ್ಕಳನ್ನ ಪ್ರಯೋಗ ಮಾಡ್ತೀವಿ. ಈ ರೀತಿ ಈ ಒಂದು ಗ್ಯಾಲಕ್ಸಿ ಸಂಸ್ಥೆಯನ್ನು ಕೊಡಿಸಿರ್ತಕ್ಕಂಥ ನೀವು ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಉನ್ನತ ಮಟ್ಟಕ್ಕೆ ಬರಲಿ. ಈ ಒಂದು ದೀಪ ಇದೆ, ಆ ದೀಪ ಬೆಳಗಲಿ, ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗಲಿ ಅಂತಕ್ಕಂಥ ಮಾತಿಗೆ ನಾನು ಹೇಳ್ತಾ, ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡೋದಕ್ಕೆ, ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತಾನು ಈ ಗ್ಯಾಲಕ್ಸಿ ವಿದ್ಯಾಸಂಸ್ಥೆಯವರು ನನ್ನನ್ನು ಕರೆಸಿ 2 ಕಿತನುಡಿಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ವಂದಿಸ್ತೇನೆ. ನಾವು ಇಲಾಖೆಯಲ್ಲಿ ಸಹಕಾರ ಕೊಟ್ಟಿದ್ದು ಹೇಳ್ತಾ ಇದ್ದೀವೋ, ನಾವು ಆದರೆ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಗುಣವನ್ನು ಎಲ್ಲರೂ ಬೆಳೆಸ್ಕೊಬೇಕು. ನಾನು ಒಬ್ಬ ಸ್ನೇಹಿತನಾಗಿ ನಾವು ಮುಖ್ಯ ಹೇಳಿದಾಗ ನನ್ನ ಕೈಲಾಗಿರ್ತಕ್ಕಂಥ ಸಹಕಾರ ಕೊಟ್ಟಿದ್ದೀನಿ ಹೊರತು ಸಹಾಯ ಮಾಡಿದ್ದೇನಿಲ್ಲ. ಆ ಮನುಷ್ಯ ಒಳ್ಳೆಯವರು, ಒಂದು ಒಳ್ಳೆಯ ಕೆಲಸ ಮಾಡಿ. Let me begin my talk with a Sanskrit. ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಆರ್ಎಲ್ ಜಾಲಪ್ಪ ಮಾಡಿದೆ ಅನ್ನಲ್ಲ ಸರ್, ಈಗ ಆಗ್ಬಿಟ್ಟಿದ್ದಾರೆ. ಆರಾಮಾಗಿ ಊಟ ಮಾಡಿದೆ ಅನ್ನೋದು ಆಯ್ತು ಸರ್ ಅಂತ ಮಲಗ್ಬಿಡೋದು ಅಷ್ಟೇ. ಎಡೆ ಮಾತು, ಊಟ ಮಾಡಿದೆ ಮಲಗು. ಬೆಳಗ್ಗೆ ಏನು ಸಮಸ್ಯೆ ಆಗಿರ್ತದೋ ಸಾಲ್ವ್ ಆಗಿತ್ತು ಅಷ್ಟೇ. ಎಡೆ ಮಾತು ಹೇಳೋದು, ಊಟ ಆಯ್ತಾ ಸರ್ ಮಲಗು. ಇಂಥ ಮಾಜಿ ಸಿಆರ್ಪಿಗಳು, ಹಿರಿಯ ಶಿಕ್ಷಕರು ಮತ್ತು ಅವರದೇ ಆದಂತಹ ಫ್ಯಾಕ್ಟರಿಗಳಿದ್ರು ಮಾಲೂರಿಂದ ನಮ್ಮೊಂದಿಗೆ ಈ ವಾರ್ಷಿಕ ಕಾರ್ಯಕ್ರಮದಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಮಾಲೂರಿಂದ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆಯಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ತಿಮ್ಮಯ್ಯ ಸರ್ನ ಇದರಲ್ಲಿ ಮಾಡ್ಕೊಂಡ್ಬಿಟ್ಟು ನಂಜೇಗೌಡ ಸರ್ ಅವರ MLA ನಂಜೇಗೌಡ ಸರ್ ಅವರ ಬಾಲ್ಯವ್ಯಾಸನ ನಾನು ಬರ್ತಾ ಇದ್ದೆ, ನನ್ನ ಹೆಸರು ಹಾಕಿದ್ರು ಅಂತ ಹೇಳಿ. ಈ ರೀತಿ ಮಾಲೂರಲ್ಲಿ ಘಟಾನುಘಟಿಗಳ ಒಂದು ಸಹಕಾರ ನಮಗೆ ಇದೆ. ತಿಮ್ಮಯ್ಯ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಎಲ್ಲ ಅತಿಥಿಗಳು ಉದ್ಘಾಟನೆಯನ್ನ ಮಾಡುವ ಮುಖಾಂತರ ಪ್ರಾರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. Hágalo bien.